ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲ್ಯಾಣ ಮಸ್ತು. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಕೂಡ ಮಾಡಿ. ಅಯ್ಯೋ, ಬ್ಲೀಡಿಂಗ್ ಆಗ್ತಿದೆಯಲ್ಲ. ಗರ್ಭಿಣಿ ಆಗಿದ್ದಾಗ ರಕ್ತಸ್ರಾವ ಮೊದಲ 2 ತಿಂಗಳಲ್ಲಿ ಬಂದರೆ ಪರವಾಗಿಲ್ಲ, ಆದರೆ ಈಗ ಬರ್ತಿದೆಯಲ್ಲ. ಒಬ್ಬ ವೈದ್ಯೆಯಾಗಿ ಬೆನ್ನೇನಾದರೂ ನೋಯ್ತಿದೆಯಾ ಅಂತ ನೋಡಿದರೆ ಅಷ್ಟಾಗಿ ಬೆನ್ನು ನೋವಿಲ್ಲ. ಸ್ವಲ್ಪ ನೆಮ್ಮದಿ ಆಯಿತು ಆಕಾಂಕ್ಷಳಿಗೆ. ತೀವ್ರವಾದ ಬೆನ್ನುನೋವು ಇದ್ದರೆ ತಾನೇ ಸಮಸ್ಯೆ ಅಂತ ತನಗೆ ತಾನೇ ಸಮಾಧಾನ ಪಟ್ಕೊಂಡ್ಳು. ಆದರೆ ಕಿಬ್ಬೊಟ್ಟೆಯಲ್ಲಿ ಸ್ನಾಯು ಸೆಳೆತ ಮತ್ತು ಬೆನ್ನು ನೋವು ಮುಟ್ಟಿನ ಸಮಯದಲ್ಲಿ ತಾನೇ ಆಗೋದು. ಆದರೆ ನನಗೆ ಈಗ ಗರ್ಭಾವಸ್ಥೆಯಲ್ಲಿ ಹಾಗಾದರೆ ಏನೋ ಕೆಟ್ಟದರ ಸೂಚನೆ ತಾನೇ ಇದು. ಅಯ್ಯೋ, ತಡ ಮಾಡಬಾರ್ದು ಅಂದ್ಕೊಂಡು ಮಗುವಿಗೆ ಮಾತ್ರ ಏನಾದರೂ ಆದರೆ ರಮಣ್ ಕೊಲೆ ಮಾಡಲು ಹಿಂಜರಿಯೋದಿಲ್ವಲ್ಲ ಅಂತ ಯೋಚಿಸ್ತಾ ಕೂಡಲೇ ಆಸ್ಪತ್ರೆಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ತನ್ನನ್ನು ತಾನು ಸ್ವಚ್ಛಗೊಳಿಸ್ಕೊಂಡು ವೇಗವಾಗಿ ಹೊರಗಡೆ ಬರಲು ಅಲ್ಲಿ ಕೈಗಳನ್ನು ಕಟ್ಕೊಂಡು ನಿಂತಿದ್ದ ರಮಣನ ಕಂಡ ತಕ್ಷಣ ಎದೆ ದಸಕ್ಕಂತು. ಹೇಳಲಾ ಬೇಡವಾ ಅನ್ನೋ ಭಯ ಅವಳಿಗೆ. ದೇಹ ಮನಸ್ಸು ದಣಿದು ಸುಸ್ತಾಗಿದ್ದವಳ ಬಳಿ ಏನನ್ನೂ ಮಾತನಾಡಬಾರ್ದು ಅಂದ್ಕೊಂಡು ಅವನು ಹೊರಗೆ ಬಂದ. ಅವನನ್ನು ಹಿಂಬಾಲಿಸಿ ಹಿಂದೆ ಬಂದವಳು ಎದುರು ಚಿಂತಾಮಣಿ ಕೈಲಿ ಹಣ್ಣಿನ ರಸ ತುಂಬಿದ ಲೋಟದೊಂದಿಗೆ, ನಾನು ಕೇಳಲಿಲ್ವಲ್ಲ ಅಕ್ಕ ಅಂದ್ಲು. ತಮ್ಮ ತರೋದಕ್ಕೆ ಹೇಳಿದ್ರಲ್ಲಮ್ಮ ಆಕಾಂಕ್ಷ. ತನ್ನ ಮುಖ ನೋಡಿ ತನ್ನ ಅಗತ್ಯಗಳನ್ನು ಪೂರೈಸುವ ಅವನನ್ನು ನೆಂದು ಒಳಗೊಳಗೆ ಸಂತೋಷ ಆಯಿತು ಆಕಾಂಕ್ಷನಿಗೆ. ಆದರೆ ಸಂತೋಷ ಪಡುವ ಪರಿಸ್ಥಿತಿಯಲ್ಲಿ ಈಗ ಅವಳು ಇಲ್ದಿರೋದ್ರಿಂದ ಚಿಂತಾಮಣಿಯ ಬಳಿ, ಅಕ್ಕ, ಕಾರ್ ಡ್ರೈವರ್ಗೆ ಬರ ಹೇಳಿ ಆಸ್ಪತ್ರೆಗೆ ಹೋಗಬೇಕು ಅಂದ್ಲು. ಚಿಂತಾಮಣಿ ಅಲ್ಲಿ ನಿಂತಿದ್ದ ರಮಣ್ ಮುಖವನ್ನು ನೋಡ್ತಾನೆ, ಏನಾಯ್ತಮ್ಮ? ಹೊಟ್ಟೆ ತುಂಬ ನೋಯ್ತಿದೆ ಅಕ್ಕ. ಕಿಬ್ಬೊಟ್ಟೆ ಮುರಿದು ಬೀಳುವಂತೆ ಇದೆ. ಇದ್ರ ಮೇಲೆ ನನ್ನಿಂದ 1 ಇಂಚು ಕೂಡ ಹೆಜ್ಜೆ ಇಡಲು ಆಗ್ತಿಲ್ಲ ಅಕ್ಕ. ಆ ಕ್ಷಣನೇ ಅವಳನ್ನು ಕೈಗಳಲ್ಲಿ ಎತ್ಕೊಂಡವನು ತನ್ನ ವಾಹನದಲ್ಲಿ ಮಲಗಿಸಿ ತನ್ನ ಆಸ್ಪತ್ರೆಯತ್ತ ಧಾವಿಸಿದ ರಮಣ್. ಅವಳನ್ನು ತಪಾಸಣೆ ಮಾಡಿದ ವೈದ್ಯರು ಸ್ಕ್ಯಾನಿಂಗ್ ಎಲ್ಲವನ್ನ ನೋಡಿ ಮಗುವಿನ ಬೆಳವಣಿಗೆ ಎಲ್ಲ ಪರಿಶೀಲಿಸಿ ತಕ್ಷಣವೇ ಅವಳನ್ನು ಬೆಡ್ನಲ್ಲಿ ದಾಖಲಿಸಿ ಹೊರಗಡೆ ಬಂದರು. ಆಸ್ಪತ್ರೆಗೆ ದಾಖಲಿಸುವಷ್ಟು ಮಟ್ಟಿಗೆ ಅವಳಿಗೆ ಏನು ತೊಂದರೆಯಾಗಿದೆ ಅಂತ ಅವನು ವೈದ್ಯರು ಬಂದು ಮಾತಾಡಲಿಕ್ಕಾಗಿ ಕಾಯ್ತಾ ಇದ್ದ. ಹೊರಬಂದ ವೈದ್ಯರು ರಮಣ್ ಬಳಿ, ಕೆಲವೊಮ್ಮೆ ಸಣ್ಣ ಪ್ರಮಾಣದ ಸ್ಟಾರ್ಟಿಂಗ್ ಬ್ಲೀಡಿಂಗ್ ಹನಿ ಕಾಣಿಸ್ಕೊಳ್ಳುತ್ತೆ, ಅದು ಈಗ ಆಗಿದೆ. ಅದೇನು ಅಂತ ತಿಳಿಯದವನು, ಅಂದರೆ ಏನರ್ಥ ಮೇಡಮ್? ರಕ್ತಸ್ರಾವ ಏನು, ಬ್ಲೀಡಿಂಗ್, ಪೀರಿಯಡ್ಸ್ ಬಂದ್ಬಿಡ್ತಾ ಅವಳಿಗೆ? ಮತ್ತು ನನ್ನ ಮಗುವಿಗೆ ಏನು ತೊಂದರೆ ಇಲ್ಲ ಅಲ್ವಾ? ಹೆದರಬೇಡಿ ರಮಣ್, ಸ್ಟಾರ್ಟಿಂಗ್ ಅಂದರೆ ಮಹಿಳೆಯರಿಗೆ ಮುಟ್ಟಿನ ಸಮಯದಲ್ಲಿ ಹೊರಗೆ ಹೋಗುವಂಥ ರಕ್ತಸ್ರಾವ ಅಲ್ಲ. ಇದು ಕೇವಲ ಹನಿಗಳ ರಕ್ತಸ್ರಾವ ಅಷ್ಟೆ. ಈಗ ಮಗುವಿಗೆ ಏನೂ ತೊಂದರೆ ಇಲ್ಲ ತಾನೇ ಅಂದ. ಈಗ ಸದ್ಯಕ್ಕೆ ಕ್ಷೇಮ ಆಗಿದೆ. ಸದ್ಯಕ್ಕೆ ಅಂದರೆ ಅರ್ಥ ಆಗಲಿಲ್ಲ ಡಾಕ್ಟರ್. ತಾಯಿ ಚೆನ್ನಾಗಿದ್ದರೆ ತಾನೇ ಮಗು ಚೆನ್ನಾಗಿರಲು ಸಾಧ್ಯ. ಯಾಕೆ, ಅವಳಿಗೆ ಏನಾಗಿದೆ ಅಂದ ರಮಣ್. ಅವರು ಚೆನ್ನಾಗಿದ್ದು, ಚೆನ್ನಾಗಿ ನಿದ್ರಿಸಿ, ಚೆನ್ನಾಗಿ ಊಟ ಮಾಡಿದರೆ ಮಾತ್ರನೇ ಒಂದು ಮಗುವನ್ನು ಆರೋಗ್ಯವಾಗಿ ಹೆರಲು ಸಾಧ್ಯ. ಆದರೆ ಆಕಾಂಕ್ಷ ಈಗ ಚೆನ್ನಾಗಿಲ್ಲ. ಏನೋ ಒಂದು ಮಾನಸಿಕ ಒತ್ತಡದಲ್ಲಿದ್ದಾರೆ. ಅತಿಯಾದ ಮಾನಸಿಕ ಒತ್ತಡನೇ ಈಗ ಈ ರೀತಿ ಉಂಟಾದ ರಕ್ತಸ್ರಾವಕ್ಕೆ ಕಾರಣ. ಅವಳ ಮನಸ್ಸಿನಲ್ಲಿ ಏನು ಸಮಸ್ಯೆ ಇದೆ ಅಂತ ನಿನಗೆ ಗೊತ್ತು. ಅದು ಮುಂದುವರಿದರೆ ಮಗುವಿಗೂ ಒಳ್ಳೆಯದಲ್ಲ ರಮಣ್. ಮಗುವನ್ನು ಹೊರಲಿರುವ ಆಕಾಂಕ್ಷಗೂ ಒಳ್ಳೆಯದಲ್ಲ. ಅವಳನ್ನು ಚೆನ್ನಾಗಿ ನೋಡ್ಕೊ ಅಂತ ಹೇಳಿದರು. 2 ದಿನ ಇಲ್ಲೇ ವಿಶ್ರಾಂತಿ ಪಡೀಲಿ ಅಂತ ಹೇಳಿ ಅವರು ಹೊರಟು ಹೋದರು. ಆಗ ರಮಣ್ಗೆ ತೀವ್ರ ಅಪರಾಧ ಪ್ರಜ್ಞೆ ಅವನನ್ನು ಕಾಡ್ತು. ಅವಳು ಚೆನ್ನಾಗಿ ನಿದ್ರಿಸಬೇಕು ಅನ್ನೋ ಕಾರಣಕ್ಕೆ ದೇಹಕ್ಕೆ ಔಷಧಿಯನ್ನು ನೀಡಲಾಗಿದ್ದರಿಂದ ಔಷಧಿ ಪ್ರಭಾವದಿಂದ ಅವಳು ನಿದ್ರಿಸ್ತಾ ಇದ್ಲು. ಇತ್ತ ವಿಜಯ್ ಮನಸ್ಸು ಭಾರವಾಗಿತ್ತು. ವಿಜಯ್ ಮತ್ತು ಚಾರುಮತಿ ನಡುವೆ ಪ್ರೀತಿ ಅರಳಿದ್ದ ಸಮಯ ಅದು. ಇಬ್ಬರ ನಡುವೆ ಕೆಲವು ವಿಷಯಗಳು ಒಪ್ಪಿಗೆಯಾಗಿದ್ವು, ಕೆಲವು ಇಷ್ಟ ಆಗ್ತಾ ಇರಲಿಲ್ಲ. ಆದರೆ ಇಬ್ಬರು ಬೇರೆಯಾಗಿಯೇ ಇರ್ತಿರ್ಲಿಲ್ಲ. ಎಷ್ಟೋ ಜಗಳಗಳು ಬಂದಿದ್ರೂ ಜೊತೆಯಾಗಿ ಊಟ ಮಾಡಿದ ದಿನಗಳು ನೆನಪಿಗೆ ಬಂದವು ವಿಜಯ್ಗೆ. ಅವಳು ಪ್ರೀತಿಯನ್ನು ಬಾಯ್ಬಿಟ್ಟು ಹೇಳ್ದೇ ಇದ್ರೂ ಅವಳ ಪ್ರೀತಿ ಎಲ್ಲ ರೀತಿಯಲ್ಲೂ ಅರ್ಥ ಆಗಿದ್ದ ಸಮಯ ಅದು. ಒಂದಾಗಿದ್ದ ದಿನಗಳಲ್ಲಿ ಹೇಳ್ದೆ ಒಂದು ದಿನ ಅವಳು ಹೊರಟು ಹೋದ ಕಾರಣವನ್ನು ಕಂಡುಕೊಳ್ಳುವ ಮುನ್ನಾನೇ ಮತ್ತೆ ಕಳೆದು ಹೋದ್ಲು ಅವಳು. ಏನೋ ಈ ಬಾರಿ ತರಬೇತಿಯಲ್ಲಿ 2 ದಿನ ರಜೆ ತಗೊಂಡು ಅವಳನ್ನು ನೋಡಲು ತೇಣಿಗೆ ಧಾವಿಸ್ದ ವಿಜಯ್. ಅವನು ಆಕಾಂಕ್ಷ ಕಳುಹಿಸಿದ ವಿಳಾಸಕ್ಕೆ ಹೋಗಿ ಚಾರುಮತಿ ಬಗ್ಗೆ ವಿಚಾರಿಸ್ದ. ಅವ್ರ ಮನೆ ಇಲ್ಲೇ ಇದೆ. ಆ ಹುಡುಗಿ ಆಗಾಗ ಬರ್ತಿದ್ದಾಳೆ.
ಆದರೆ ಈ ಬಾರಿ ಬಂದಿಲ್ಲ ಅಂದರು. ಎಲ್ಲಿಗೆ ಹೋಗಿರಬಹುದು? ಏನಾದರೂ ಐಡಿಯಾ ಗೊತ್ತಿದೆಯಾ? ಅದೆಲ್ಲ ಗೊತ್ತಿಲ್ಲಪ್ಪ. ಅವರ ಮನೆಯ ಬೀಗ ಸಿಗುತ್ತಾ ಅಂತ ಕೇಳ್ದ. ಈಗಾಗಲೇ ಅವ್ರ ಮನೆ ಬೀಗವನ್ನು ಕೆಲವರು ಪಡ್ಕೊಂಡು ಹೋಗಿದ್ದಾರೆ. ಬೇಕಿದ್ರೆ ನೀವು ಹೋಗಿ ನೋಡಿ. ಆ ಹುಡುಗಿಗೂ ಈಗ ಬಂದಿರುವವರಿಗೂ ಏನು ಸಂಬಂಧ? ಒಳ್ಳೆಯ ಹುಡುಗಿ ಅಂತ ಭಾವಿಸಿ ಬೀಗ ಕೊಟ್ಟು ಇಟ್ಕೊಂಡಿದ್ದಕ್ಕೆ ಇಷ್ಟೊಂದು ವಿಚಾರಣೆ ನಮಗೆ ಬೇಕಾ ಅಂತ ಗೊಣಗ್ತಲೇ ಆ ಮಹಿಳೆ ಒಳಗೆ ಹೋಗಲು ವಿಜಯ್ ಆ ಮನೆಯತ್ತ ಹೋದ. ಒಳಗೆ ಹೋದವನು ಮನೆಯ ಅಳತೆಯನ್ನು ನೋಡಿ ಒಂದು ಮಧ್ಯಮ ವರ್ಗದವರು ಬಾಳುವ ಒಂದು ಜೀವನಕ್ಕೆ ಆ ಮನೆ ಸೂಕ್ತವಾಗಿತ್ತು. ಆದರೆ ಅದು ಒಂದು ದೊಡ್ಡ ಮನೆ. ಜಂಟಿ ಕುಟುಂಬವಾಗಿ ಬಾಳಿದ ಕುರುಹುಗಳು ಇದ್ವು. ಇಂದಿಗೂ ಅಲ್ಲ, ಹಾಗೇನೇ ಇದ್ವು. ಒಳಗಡೆಯಿಂದ ಶಬ್ದ ಕೇಳಿ ಅಲ್ಲಿಗೆ ಹೋದರೆ ಮನೆಯನ್ನೇ ಜಾಲಾಡಿ ಹುಡುಕ್ತಾಯಿದ್ರು ಕೆಲವರು. ಯಾರಿವರು? ಯಾವುದಕ್ಕಾಗಿ ಮನೆಯನ್ನು ಹೀಗೆ ಹುಡುಕ್ತಿದ್ದಾರೆ ಅನ್ನೋ ಆಲೋಚನೆಯೊಂದಿಗೆ ವಿಜಯ್ ಒಳಗೆ ಹೋದ. ಅಲ್ಲಿದ್ದವರ ಶರ್ಟ್ ಹಿಡಿದು, ಯಾರೋ ನೀವು ಇಲ್ಲಿ ಏನು ಮಾಡ್ತಿದ್ದೀರಾ? 4 ಜನ ಕೂಡ ಸುತ್ತುವರಿದು ವಿಜಯನನ್ನು ಕಟ್ ಹಾಕಿ, ನೀನು ಯಾರೋ ಅಂದರು. ಅದರಲ್ಲಿ ಒಬ್ಬ ರಮಣ್ಗೆ ಕರೆ ಮಾಡಿ, ಅಣ್ಣ, ಆ ಹುಡುಗಿಯನ್ನು ಹುಡ್ಕೊಂಡು ಇಲ್ಲಿಗೆ ಇನ್ನೊಬ್ಬ ಬಂದಿದ್ದಾನೆ. ಯಾರವನು? ಅವನ ಮುಖವನ್ನು ಸ್ವಲ್ಪ ತೋರಿಸಿ ಅಂದ ವಿಡಿಯೋ ಕಾಲ್ನಲ್ಲಿ ರಮಣ್. ಯಾರು ಅಂತ ನೋಡಲು ಅಲ್ಲಿದ್ದ ವಿಜಯನನ್ನು ನೋಡಿದ ರಮಣ್ ಅಲ್ಲಿದ್ದ ಆಳುಗಳಿಗೆ, ಏಯ್, ಮೊದಲು ಅವನನ್ನು ಬಿಟ್ಬಿಡಿ ಅಂದ. ವಿಜಯನನ್ನು ಬಿಟ್ಟು ಕ್ಷಮೆ ಕೇಳಿದರು ರಮಣನ ಆಳುಗಳು. ರಮಣ್, ಏಯ್, ಫೋನ್ ಅವನಿಗೆ ಕೊಡು. ಅಲ್ಲಿದ್ದವನು ವಿಡಿಯೋ ಕಾಲ್ನಲ್ಲಿ ರಮಣ್ಣನ ವಿಜಯ್ ಮುಂದೆ ತೋರಿಸಲು ರಮಣ್ಣನ ಕಂಡು ಆಶ್ಚರ್ಯಗೊಂಡವನು, ನೀವಾ ಅಣ್ಣ ಅಂದ. ವಿಜಯನನ್ನು ಅಲ್ಲಿ ಕಂಡ ರಮಣ್ಗೆ ಆಘಾತ ಆಗಿ, ಅಲ್ಲಿ ನೀನೇನೋ ಮಾಡ್ತಿದ್ದೀಯಾ ಇಲ್ಲಿ ಅಣ್ಣ? ಅದು ಬಂದು ನಿಜ ಹೇಳೋಕ್ಕೆ ಧೈರ್ಯ ಇಲ್ವಾ ಅಣ್ಣ? ಅದು ಆಕಾಂಕ್ಷ ಹೆಲ್ಪ್ ಕೇಳಿದ್ಲು. ಚಾರು ಮತ್ತು ಕೆಲವರು ಇಲ್ಲಿದ್ದಾರಾ ಇಲ್ವಾ ಅಂತ ನೋಡೋದಕ್ಕೆ. ಹಾಗಾದರೆ ಮನೆಯಲ್ಲಿ ನಡೀತಿದ್ದೆಲ್ಲ ನಿಂಗೂ ಗೊತ್ತಾ? ಹ್ಞೂ ಅಣ್ಣ, ಸ್ವಲ್ಪ ಗೊತ್ತು. ಆಕಾಂಕ್ಷಕ್ಕೋಸ್ಕರ ಹೋದ್ಯೋ ಅಥವಾ ನಿನ್ನ ಹಳೆಯ ಪ್ರೀತಿಯನ್ನು ಮತ್ತೆ ಶುರು ಮಾಡೋಕ್ಕೆ ಹೋದ್ಯೋ ಅಂತ ಕೇಳ್ದ ರಮಣ್. ವಿಜಯ್ಗೆ ಸುಳ್ಳು ಹೇಳಲು ಇಷ್ಟ ಇಲ್ಲದೆ, ಎರಡಕ್ಕೂ ಅಣ್ಣ, ತಕ್ಷಣ ಹೊರಟು ಚೆನ್ನೈಗೆ ಬಾ ಅಂದ. ರಮಣನಿಗೆ ಆವಾಗಲೇ ತಲೆಯಲ್ಲಿ ಒಂದು ಯೋಚನೆ ಬಂತು. ಯಾಕೆ ನಮ್ಮ ಮನೆಯ ಬಗ್ಗೆ ವಿಜಯ್ ಮೂಲಕ ಅವಳು ತಿಳ್ಕೊಂಡಿರಬಾರ್ದು? ನಾವು ಆಕಾಂಕ್ಷಳನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ವಾ? ಒಂದು ವೇಳೆ ಹೀಗೂ ನಡೆದಿರಲು ಸಾಧ್ಯ ಇದೆ ಅಲ್ವಾ? ಆದರೆ ವಿಜಯ್ ಜೊತೆ ಮಾತನಾಡಿ ಕೆಲವು ವರ್ಷಗಳಾಯ್ತಲ್ಲ. ಒಂದು ವೇಳೆ ನಮ್ಮ ಮನೆಯ ಬಗ್ಗೆ ತಿಳ್ಕೊಳ್ಳೋದಕ್ಕಾಗಿ ವಿಜಯ್ ಜೊತೆ ಅವಳೇನಾದ್ರು ಬೆರ್ತಿದ್ಲ ಅಂತ ಅವನಲ್ಲಿ ಹಲವು ಯೋಚನೆಗಳು ಮೂಡಿದ್ವು. ವಿಜಯ್ಗೆ ಮನಸ್ಸಿನಲ್ಲಿ ಭಾರ. ಅಣ್ಣ ನಮ್ಮನ್ನು ತಪ್ಪಾಗಿ ತಿಳ್ಕೊಂಡು ಬಿಡ್ತಾರೇನೋ, ನಾನೇನು ದ್ರೋಹ ಮಾಡಲಿಲ್ವಲ್ಲ, ಆಮೇಲೆ ಯಾಕೆ ಹೆದರಬೇಕು ಅಂತ ಅಂದ್ಕೊಂಡ್ರು. ಆ ಮನೆಯಲ್ಲಿರುವ ತನ್ನವಳ ಫೋಟೋವನ್ನು ಕಂಡವನು ಮೊಬೈಲ್ನಲ್ಲಿ ಫೋಟೋ ತಗೊಂಡ. ಜೊತೆಗೆ ಅಲ್ಲಿದ್ದ ಬೇರೆ ಕೆಲವು ಫೋಟೋಗಳನ್ನು ತನ್ನ ಮೊಬೈಲಲ್ಲಿ ದಾಖಲಿಸ್ಕೊಂಡ ವಿಜಯ್. ನಂತರ ಅಕ್ಕಪಕ್ಕದಲ್ಲಿ ಅವಳ ಸಂಬಂಧಿಕರು ಎಲ್ಲೆಲ್ಲಿದ್ದಾರೆ, ಯಾತಕ್ಕಾಗಿ ಅವರ ಮನೆಯಲ್ಲಿ ಯಾರೂ ಇಲ್ಲ, ಸ್ವಂತ ಮನೆಯನ್ನು ಬಿಟ್ಟು ಎಲ್ಲರೂ ಎಲ್ಲಿಗೆ ಹೋದರು ಅಂತ ಹೀಗೆ ಹಲವು ಪ್ರಶ್ನೆಗಳನ್ನು ಕೇಳಿ ತಿಳ್ಕೊಂಡು ಚೆನ್ನೈನತ್ತ ಬಂದ ವಿಜಯ್. ಆಸ್ಪತ್ರೆಯಲ್ಲಿ ಪ್ರಜ್ಞೆ ಬಂದ ಆಕಾಂಕ್ಷ ಕಣ್ಣು ತೆರೆಯುವ ಮುನ್ನನೇ ಮೊದಲು ಹೊಟ್ಟೆ ಮೇಲೆ ಕೈಯಿಟ್ಟು ನೋಡಿಕೊಂಡ್ಳು. ಮಗು ಸುರಕ್ಷಿತವಾಗಿದೆ ಅನ್ನೋದು ಒಬ್ಬ ತಾಯಿಯಾಗಿ, ಒಬ್ಬ ವೈದ್ಯೆಯಾಗಿ ಅಂದ್ಕೊಂಡ್ಳು. ನಂತರ ಮೆಲ್ಲನೆ ಕಣ್ತೆರೆಯಲು ರಮಣ್ ಅವಳ ಪಕ್ಕದಲ್ಲೇ ಮಲಗಿದ್ದ. ಕುಳಿತ ಭಂಗಿಯಲ್ಲೇ ಹಾಸಿಗೆ ಮೇಲೆ ತಲೆ ಇಟ್ಟು ಮಲಗಿರೋದನ್ನು ಕಂಡು ಆಕಾಂಕ್ಷಳಿಗೆ ಪಾಪ ಅನ್ನಿಸ್ತು. ಎಂಥ ಮನುಷ್ಯ! ಒಂದು ಬೆರಳು ತಟ್ಟಿದರೆ ಕೆಲಸ ಮಾಡಲು ಅಷ್ಟೊಂದು ಜನ ಇದ್ದಾರೆ. ಆದರೆ ಇಲ್ಲಿ ಇಡೀ ರಾತ್ರಿ ತನಗೆ ಕಾವಲಾಗಿ ಹೊಟ್ಟೆಯಲ್ಲಿ ನೋವು ಅಂದ ತಕ್ಷಣ ಅವನು ಪಟ್ಟ ಕಷ್ಟ ಕಣ್ಮುಂದೆ ಬಂದು ಮನಸ್ಸಿನಲ್ಲಿ ಪ್ರೀತಿ ಹೆಚ್ಚಾಯಿತು. ತನಗಾಗಿ ಎಲ್ಲವನ್ನ ಮರೆತುಬಿಡಿ ಕೆಲಸ ಮಾಡೋದನ್ನು ನಿಂದು ಒಳಗೊಳಗೆ ಸಂತೋಷ ಪಟ್ಲು ಅವಳು. ಆ ಸಮಯದಲ್ಲಿ ಬಾಗಿಲು ತೆಗೆದು ಬಂದ ನರ್ಸ್ಗೆ ಬಾಯಿ ಮೇಲೆ ಬೆರಳಿಟ್ಟು ಶ್ ಅಂತ ಹೇಳಿ ನಿದ್ರಿಸ್ತಾ ಇರೋರನ್ನ ತೋರಿಸಿ ಸುಮ್ಮನೆ ಇರಲು ಸನ್ನೆ ಮಾಡಿದ್ಲು ಆಕಾಂಕ್ಷ. ಆಸ್ಪತ್ರೆಯ ಮಾಲೀಕನ ಪ್ರಿಯತಮೆ ಅವಳು. ಹಾಗಾಗಿದ್ದರಿಂದ ಮುಂದೆ ತಪಾಸಣೆ ಮಾಡಬೇಕಲ್ವಾ ಅಂತ ನರ್ಸ್ ನಿಂತಿದ್ಲು. ಆಕಾಂಕ್ಷ ಮೆಲ್ಲನೆ ಎದ್ದು ಹೊರಗೆ ಬಂದಳು. ನರ್ಸ್ ಕೂಡ ಹಿಂದೆ ಬಂದಳು. ಆಕಾಂಕ್ಷ ನರ್ಸ್ ಬಳಿ ಮಗು ಚೆನ್ನಾಗಿದೆಯಾ ಅಂತ ಕೇಳಿದ್ಲು. ನರ್ಸ್ ಕೂಡ ಚೆನ್ನಾಗಿದೆ, ಥ್ಯಾಂಕ್ ಗಾಡ್. ನಾನು ಬೇಬಿಯ ಶಬ್ದ ಕೇಳಬೇಕಲ್ಲ, ಒಂದು ಸೆತಸ್ಕೋಪ್ ಸಿಗುತ್ತಾ? ನರ್ಸ್ ತನ್ನ ಬಳಿ ಇದ್ದದ್ದನ್ನು ಕೊಟ್ಟಳು. ಆಕಾಂಕ್ಷ ಸೆತಸ್ಕೋಪ್ ತಗೊಂಡು ಕಿವಿಗೆ ಇಟ್ಕೊಂಡವಳು ಅದರ ತುದಿಯನ್ನು ಸರಿಪಡಿಸಿ
ತನ್ನ ಹೊಟ್ಟೆ ಮೇಲೆ ಇಟ್ಕೊಂಡ್ಳು. ಕಣ್ಣಿನಲ್ಲಿ ಆನಂದ ಬಾಷ್ಪ ಹರಿತು. ಆ ಒಂದು ಬಡಿತ ಇಲ್ಲಿವರೆಗೆ ನಡೆದ ಎಲ್ಲವನ್ನ ಮರೆಯುವಂತೆ ಮಾಡ್ತು. ಅವಳನ್ನು ಬೇರೆ ಲೋಕಕ್ಕೆ ಕರ್ಕೊಂಡೋಯ್ತು. ಕೋಣೆಯಲ್ಲಿ ಕಣ್ತೆರೆದ ರಮಣ್ ಅವಳನ್ನು ಕಾಣದೆ ಹೊರಗೆ ಬರಲು ಅವಳು ಹೊಟ್ಟೆಯಲ್ಲಿ ಮಗುವಿನ ಶಬ್ದವನ್ನು ಕೇಳಿ ಸಂಭ್ರಮಿಸ್ತಾ ಇರೋದನ್ನು ಕಂಡವನು ಅವನ ತುಟಿಗಳಲ್ಲಿ ಕಿರುನಗೆ ಮೂಡ್ತು. ಅವನನ್ನು ಕಂಡವಳು ಕಣ್ಗಳಿಂದಲೇ ಹತ್ರ ಕರೆದ್ಲು. ಅವನು ಬಂದು ಅವನ ಕಿವಿಗೆ ಸೆತಸ್ಕೋಪ್ ಹಾಕಿ ಬೇಬಿಯ ಬಡಿತವನ್ನು ತೋರಿಸಿ ಕೇಳ್ತಿದೀಯಾ? ಅವನಲ್ಲಿ ಒಂದು ರೀತಿಯ ಹೊಸ ಅನುಭವ. ಮೆಲ್ಲನೆ ಬಾಗಿ ಹೊಟ್ಟೆಗೆ ಮುತ್ತಿಟ್ಟ. ಆ ಬಡಿತ ಕೇಳುವ ಜಾಗದಲ್ಲೆಲ್ಲ ಮುತ್ತಿಟ್ಟು ಪಕ್ಕಕ್ಕೆ ಸರಿದ. ಅವಳಿಗೆ ನಿರಾಶೆ ಆಯಿತು. ಇಲ್ಲಿವರೆಗೆ ತನಗೆ ಅವನು ಕೊಟ್ಟಿದ್ದಲ್ಲ 1ಕ್ಕೆ 10ರಷ್ಟು. ಆದರೆ ಇಂದು 1 ಇಲ್ಲ. ಹುಟ್ಟದ ಮಗುವಿಗೆ ಕೊಡುವ 10ರಲ್ಲಿ ತನಗೆ 1 ಕೊಡ್ಬೋದಿತ್ತಲ್ವಾ ಅಂತ ಯೋಚಿಸ್ತಾನೆ ಅವನನ್ನು ನೋಡಿದ್ಲು. ಎದ್ದವನು ನರ್ಸ್ ಬಳಿ ಯಾವಾಗ ಡಿಸ್ಚಾರ್ಜ್? ಈವ್ನಿಂಗ್ ಸರ್ ಅಂದ್ಲು ನರ್ಸ್. ಮನೆಗೆ ಹೋಗಿ ಬಂದ್ಬಿಡ್ತೀನಿ, ನೋಡ್ಕೊಳ್ಳಿ ಅಂದವನು ಅವಳ ಬಳಿ ಮಾತನಾಡದೆ ಅವನನ್ನೇ ನೋಡ್ತಾ ಇದ್ದ ಅವಳ ಮುಖವನ್ನು ನೋಡದೆ ಚಿಂತಾಮಣಿ ಅಕ್ಕ ಬರ್ತಾರೆ ಜೊತೆಗೆ ಅಂದವನು ಹೊರಟು ಹೋದ. ಅವನು ಹೊರಟ ತಕ್ಷಣ ಅವಳು ವಿಜಯ್ಗೆ ಕರೆ ಮಾಡಿದ್ಲು. ಅವನು ನಾನು ಚೆನ್ನೈಗೆ ಬಂದುಬಿಟ್ಟೆ. ಚೆನ್ನೈಗ ಏನಾಯ್ತಣ್ಣ ಅಂದ್ಲು. ನಾನು ಅಣ್ಣನನ್ನು ಹುಡುಕಿ ಮನೆಗೆ ಹೋದೆ. ಸೆಕ್ಯೂರಿಟಿ ಆಸ್ಪತ್ರೆಯಲ್ಲಿದ್ದಾರೆ ಅಂತ ಹೇಳಿದರು. ಅದಕ್ಕೆ ಇಲ್ಲೇ ಬರ್ತಿದ್ದೀನಿ. ಅಣ್ಣ ಇಲ್ಲಿಲ್ಲ ಅಂತ ಹೇಳಲು ಬಂದದನ್ನು ಕಿವಿಗೆ ಹಾಕ್ಕೊಳ್ದೆ ಕರೆಯನ್ನು ಕಟ್ ಮಾಡಿಬಿಟ್ಟ. ಸ್ವಲ್ಪ ಸಮಯದಲ್ಲಿ ಅವನು ಅಲ್ಲಿಗೆ ಬಂದ. ಅಣ್ಣ ಇರಲಿಲ್ಲ. ಇವಾಗಷ್ಟೇ ಅಣ್ಣ ಹೋದರು ಅಂತ ಹೇಳಿದರು. ನಿನಗೆ ಇವಾಗ ಹೇಗಿದೆ ಆಕಾಂಕ್ಷ? ಚೆನ್ನಾಗಿದ್ದೀನಿ ಅಣ್ಣ. ಇಲ್ಲಿ ಏನಾಯಿತು? ಚಾರು ಅಕ್ಕನ ಬಗ್ಗೆ ಗೊತ್ತಾಯ್ತಾ? ಅವನು ನಡೆದದನ್ನು ಹೇಳಲು ಅಯ್ಯೋ ಅಣ್ಣ, ಅವರು ನಿಮ್ಮನ್ನು ಬೈತಾರಾ? ಬೈಯಲ್ಲ. ಸಾರಿ ಅಣ್ಣ, ನನ್ನಿಂದ ತಾನೇ ನಿಮಗೆ ತೊಂದರೆ ಅಂದ್ಲು. ಇಲ್ಲಮ್ಮ, ಚಾರು ಕಾಣೆಯಾದಾಗಿಂದ ನನಗೂ ಬುದ್ಧಿ ಕೆಲಸ ಮಾಡ್ತಿಲ್ಲ. ಖಂಡಿತವಾಗಿಯೂ ಚಾರುನೇ ಇದೆಲ್ಲ ಮಾಡಿದ್ಲಾ? ಹೌದು ಅಣ್ಣ. ಅವಳು ಯಾಕೆ ಇದೆಲ್ಲ ಮಾಡಬೇಕು? ಅದು ಗೊತ್ತಿದ್ರೆ ಉತ್ತರ ಸಿಕ್ತಿತ್ತಲ್ಲ ಅಣ್ಣ. ಅದು ಚಾರು ಅಕ್ಕ ಅಲ್ಲದೇ ಇದ್ದರೆ ಅವರ ಚಿಕ್ಕಪ್ಪನ ಕೆಲಸ ಕೂಡ ಆಗಿರಬಹುದು. ಆಗಲೇ ಫ್ರಿಡ್ಜ್ನಲ್ಲಿ ರಾಮ್ನ ರಕ್ತದ ಮಾದರಿಯನ್ನು ಇಟ್ಟಿದ್ದು ಅವಳಿಗೆ ನೆನಪಿಗೆ ಬಂತು. ಅಣ್ಣ ಪ್ಲೀಸ್ ನನಗೊಂದು ಹೆಲ್ಪು. ಅವನು ಗೊಂದಲಕ್ಕೊಳಗಾಗಲು ಅಣ್ಣ, ಅದು ಇದಕ್ಕಿಂತ ಮುಖ್ಯವಾದ ಸಹಾಯ. ಅದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ಲು. ವಿಜಯ್ ಹೇಳಮ್ಮ ಅಂತ ಹೇಳ್ದ. 1 ನಿಮಿಷ ಅಣ್ಣ ಅಂದವಳು ಚಿಂತಾಮಣಿಗೆ ಕರೆ ಮಾಡಿದ್ಲು. ಕರೆಯನ್ನು ಸ್ವೀಕರಿಸಿದ ಚಿಂತಾಮಣಿ ಹೇಳಿ ಮಗಳೇ. ಅಕ್ಕ, ಫ್ರಿಜ್ನಲ್ಲಿ 1 ಬಾಕ್ಸ್ ಇಟ್ಟಿದ್ದೀನಿ, ಸ್ವಲ್ಪ ತಗೊಂಡು ಬನ್ನಿ. ಏನು ಬಾಕ್ಸ್? ಅಕ್ಕ ಪ್ಲೀಸ್, ಒಳಗಡೆ ಸಣ್ಣ ಬಾಕ್ಸ್, ರಕ್ತ ಪರೀಕ್ಷೆಯ ಬಾಕ್ಸ್ ನೋಡಿದೆ ತಕ್ಷಣ ಗೊತ್ತಾಗುತ್ತೆ. ತಮಗೆ ಗೊತ್ತಾಗದೆ ಇಲ್ಲಿಂದ ಏನು ತಮ್ಮಗೆ ಗೊತ್ತಾಗದೆ ಇಲ್ಲಿಂದ ಏನೂ ಕದಲಲ್ವಲ್ಲಮ್ಮ. ಅಡುಗೆ ಮನೆಯಲ್ಲಿ ಕ್ಯಾಮ್ರಾ ಇಲ್ವಲ್ಲ ಅಕ್ಕ. ಇದರಿಂದ ನಿಮ್ಮ ತಮ್ಮನಿಗೆ ಒಳ್ಳೆಯದೇ ನಡೆಯುತ್ತೆ. ಹಾಗಾದರೆ ಸರಿ, 1 ಮಾತು ತಮ್ಮನಿಗೆ ಹೇಳಿಬಿಡ್ಲಾ ಅಂದ್ಲು. ಅಯ್ಯೋ ಅಕ್ಕ ಪ್ಲೀಸ್, ನನಗೋಸ್ಕರ ಇದನ್ನು ಅವರಿಂದ ಮುಚ್ಚಿಟ್ಟು ತೊಗೊಂಡು ಬನ್ನಿ. ಮರೆತು ಹೇಳಿಬಿಟ್ರೆ ಅಷ್ಟೇ ನಿಮ್ಮ ತಮ್ಮ ನನ್ನನ್ನು ಹೊರಗೆ ಹಾಕಿಬಿಡ್ತಾರೆ. ಓಕೆನಾ ಅಂದ್ಲು. ಅಯ್ಯೋ, ನೀನು ತಮ್ಮ ಚೆನ್ನಾಗಿ ಬಾಳಬೇಕು ಮಗಳೇ. ಹಾಗಾದರೆ ಬೇಗ ಬನ್ನಿ ಅಂದವಳು ವಿಜಯ್ ಬಳಿ. ಅಣ್ಣ, ಅಕ್ಕ ತಂದು ಕೊಟ್ಟ ತಕ್ಷಣ ನೀವು DNA ಟೆಸ್ಟ್ ಕೊಡಬೇಕು. ಅಣ್ಣ ಇಲ್ಲಿ ಬೇಡ ಅಂದ್ಲು. ಇಲ್ಲ ಆಕಾಂಕ್ಷ, ಇಲ್ಲೇ ಸೇಫ್. ನಾನು ಇಲ್ಲೇ ಕೆಲಸ ಮಾಡ್ತಿದ್ದೀನಲ್ಲ, ನನ್ನ ಹೆಸರನ್ನೇ ಇಟ್ಟು ಟೆಸ್ಟ್ ಮಾಡೋಣ, ಓಕೆನಾ ಅಂದ. ಅಣ್ಣ, ನಾ ಹೇಳೋದು ನಿಜ ಅಂತ ಸಾಬೀತು ಮಾಡಲು ನನಗೆ ಇದೊಂದೇ ದಾರಿ ಇರೋದು. ನನ್ನ ಮಗುವಿನ ಜನನಕ್ಕೆ ಮುಂಚೆ ನನ್ನ ಕುತ್ತಿಗೆಗೆ ಅವರ ತಾಳಿ ಹತ್ತೋದಕ್ಕೂ ಈ ರಿಪೋರ್ಟ್ ಅಷ್ಟೇ ಮುಖ್ಯ ಅಣ್ಣ. ನನಗೆ ಇವಾಗ ನಿಮ್ಮನ್ನು ಬಿಟ್ಟರೆ ಸಹಾಯ ಮಾಡಲು ಬೇರೆ ಯಾರೂ ಇಲ್ಲ ಅಣ್ಣ ಅಂದ್ಲು ಆಕಾಂಕ್ಷ. ಆಕಾಂಕ್ಷ, ನೀನು ಅಣ್ಣ, ಇದುವೇ ನಮ್ಮ ಕುಟುಂಬ. ಅಣ್ಣ ಚೆನ್ನಾಗಿರಬೇಕು, ಅದಕ್ಕಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ಆಕಾಂಕ್ಷ ಅಂದ. ಹಾಗಾದರೆ ನಾನು ಚೆನ್ನಾಗಿರಲು ಏನೂ ಮಾಡಲ್ವಾ ಅಣ್ಣ ಅಂದ್ಲು ಆಕಾಂಕ್ಷ. ಅಣ್ಣ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀವಿ, ಸರಿನಾ ಅಂದವನು ಚಿಂತಾಮಣಿಗಾಗಿ ಕಾಯ್ತಾ ಇದ್ದ. ಚಿಂತಾಮಣಿ ತಂದು ಕೊಟ್ಟ ತಕ್ಷಣ ಅದನ್ನು ಪಡ್ಕೊಂಡವನು ಅಲ್ಲೇ ಇದ್ದ ಲ್ಯಾಬ್ನಲ್ಲಿ ಕೊಟ್ಟು ಹೊರಟು ಹೋದ. ಸ್ವಲ್ಪ ಸಮಯದ ನಂತರ ಚಿಂತಾಮಣಿ ಬಳಿ ಮಾತನಾಡ್ತಿರುವಾಗ ಮೊಬೈಲ್ ಸದ್ದು ಮಾಡಿತು. ಯಾರು ಅಂತ ನೋಡಲು ಶರಣ್ಯ ಕಾಲ್ ಮಾಡಿದ್ಲು. ವಿಡಿಯೋ ಕಾಲ್ ಮಾಡ್ತಿದ್ಲು. ಅದನ್ನು ಬಿಟ್ಟು ವಾಯ್ಸ್ ಕಾಲ್ನಲ್ಲಿ ಅವಳಿಗೆ ಕರೆ ಮಾಡಿದ್ಲು. ಚಿಂತಾಮಣಿ, ಯಾರು ಮಗಳೇ ಅಂದರು. ಅಕ್ಕ, ನನ್ನ ತಂಗಿ ಕಾಲ್ ಮಾಡಿದ್ದಾಳೆ, ನೀನು ಮಾತನಾಡು ಮಗಳೇ
ಇಲ್ಲೇ ನನ್ನ ಅಮ್ಮನನ್ನು ಸೇರಿಸಿದ್ದೀವಿ, ಹೋಗಿ ನೋಡ್ಕೊಂಡು ಬರ್ತೀನಿ ಅಂದವಳು ಏಕಾಂತವಾಗಿ ಅವಳನ್ನು ಬಿಟ್ಟು ಹೊರಟೋದ್ಲು. ಕಾಲ್ ಸ್ವೀಕರಿಸಿದವಳು, ಹೇಳು ಶರಣ್, ಯಾಕೆ ವೀಡಿಯೋ ಕಾಲ್ ಇತ್ತೀಚೆಗೆ ಮಾಡ್ತಿಲ್ಲ? ತಾನು ಗರ್ಭಿಣಿಯಾಗಿರೋದು ಅವಳಿಗೆ ಗೊತ್ತಾದರೆ ಅವಳನ್ನು ತಪ್ಪಾಗಿ ತಿಳ್ಕೊಂಡು ಬಿಡ್ತಾಳೇನೋ, ಅಥವಾ ನಾನೇ ತಂಗಿಗೆ ತಪ್ಪು ದಾರಿ ತೋರಿಸ್ಕೊಟ್ಬಿಡ್ತೀನೇನೋ ಅನ್ನೋ ಭಯದಲ್ಲಿ ಕೆಲವು ದಿನಗಳಿಂದ ಅವಳು ವೀಡಿಯೋ ಕಾಲ್ ಮಾಡೋದನ್ನು ತಪ್ಪಿಸ್ತಾ ಇದ್ಲು. ಹೇಯ್, ಫೋನ್ ಪ್ರಾಬ್ಲಮ್ ಅಂದವಳು, ಹೇಳೆ, ನೀ ಹೇಗಿದೀಯಾ? ಅಪ್ಪ ಹೇಗಿದ್ದಾರೆ? ಅಕ್ಕ, ನಾವು ಸೂಪರ್ ಆಗಿದ್ದೀವಿ. ಅಕ್ಕ, ನಿಂಗೊಂದು ಹ್ಯಾಪಿ ನ್ಯೂಸ್ ಅಂದ್ಲು ಸಂತೋಷದಿಂದ. ಏನೇ, ಗಂಡು ನೋಡಿಬಿಟ್ರಾ? ಅಕ್ಕ, ನಾನು ಒಳ್ಳೆ ವಿಷಯ ಅಂತ ಹೇಳಿದೆ, ನೀನು ಕೆಟ್ಟದಾಗಿ ಮಾತನಾಡ್ತೀಯಲ್ಲ. ಮದುವೆ ಕೆಟ್ಟದ್ದಾ? ನನ್ನ ಮಟ್ಟಿಗೆ ಹಾಗೆ ಅಂದ್ಕೊಳ್ತೀನಿ. ಹಾಗೆ ಇದ್ದರೂ ನನಗೆ ಮದುವೆ ನಡೆಯಲು ನಮ್ಮ ಅತ್ತೆ ಬಿಡಬೇಕಲ್ಲ ಅಂದ್ಲು ಶರಣ್ಯ. ಅಪ್ಪ, ನನಗೊಂದು ಗಂಡು ನೋಡಿದ್ರು. ಅದನ್ನು ತಿಳ್ಕೊಂಡ ನಮ್ಮ ಅತ್ತೆ ಅಪ್ಪನ ಜೊತೆ ಭಾರಿ ದೊಡ್ಡ ಜಗಳ ಆಡಿದ್ಲು. ವಿವರಿಸಲು ತೊಡಗಿದ್ಲು. ಶ್ರೀನಿವಾಸ್, ಅಕ್ಕ, ಅವಳಿಗೆ ಒಳ್ಳೇದು ಮಾಡಿ ನೋಡಬೇಡವಾ? ನನ್ನ ಮಗನ ಜೀವನ ಹಾಳು ಮಾಡಿದ ನಿನ್ನ ಹಿರಿಯ ಮಗಳಿಗೆ ಬದಲಾಗಿ ಇವಳನ್ನು ಅವನಿಗೆ ಕಟ್ ಹಾಕು ಅಂತ ಅಖಿಲಾಂಡೇಶ್ವರಿ ಹೇಳಿದರು. ಶರಣ್ಯಗೆ ಇಷ್ಟ ಇಲ್ವಲ್ಲ ಅಕ್ಕ? ಅವಳ ಇಷ್ಟವನ್ನು ಇಲ್ಲಿ ಯಾರು ಕೇಳಿದ್ರು? ನನ್ನಿಷ್ಟವೇ ಇದು. ಕ್ರಮಬದ್ಧವಾಗಿ ಹೇಳಿದ್ದನ್ನು ಮಾಡು ಅಂದ್ಲು. ನನ್ನನ್ನು ಕ್ಷಮಿಸ್ಬಿಡಕ್ಕ, ನನ್ನ ಮಗಳ ಇಷ್ಟನೇ ನಂದು. ನನ್ನನ್ನು ಮೀರಿ ನೀನು ಹೇಗೆ ಇವಳಿಗೆ ಮದುವೆ ಮಾಡ್ತೀಯಾ ಅಂತ ನಾನು ನೋಡ್ತೀನಿ ಕಣೋ. ನನ್ನನ್ನು ಮೀರಿದರೆ ತಪ್ಪು ಅಂತ ಏನು ನೋಡಲ್ಲ. ನಿನ್ನ ಮಗಳು ನಿನಗೆ ಜೀವಂತವಾಗಿ ಬೇಕು ಅಂದರೆ ನಾ ಹೇಳೋದನ್ನು ಕೇಳು ಅಂತ ಕಳೆದ ವಾರ ಒಂದೇ ಜಗಳ ಅಕ್ಕ. ಈವಾಗಲೇ ಅತ್ತೆಯ ಕ್ರೂರ ಗುಣ ಅಪ್ಪಂಗೆ ಗೊತ್ತಾಗಿರೋದು. ನನಗೆ ಏನಾದರೂ ಆಗಿಬಿಡುತ್ತೇನೋ ಅಂತ ಹೆದರಿದ್ದಾರೆ ಅಪ್ಪ. ಅಯ್ಯೋ, ಅದು ಲೂಸ್ ಹೆಂಗಸು ಕಣೆ. ಅಕ್ಕ, ಅದನ್ನು ಬಿಡು, ನೋಡ್ಕೊಳ್ಳೋಣ. ಇವಾಗ ಗುಡ್ ನ್ಯೂಸ್ ಏನು ಅಂದರೆ, ನಾನು ಅಪ್ಪ ತಾಂಜಾವೂರಿಗೆ ಹೋಗ್ತಿದ್ದೀವಿ. ಏನೇ, ದೇವಸ್ಥಾನಕ್ಕ? ಇಲ್ಲ, ನಮ್ಮ ಅಮ್ಮನ ಕಡೆಯ ಅಜ್ಜಿ ತಾತನ ಹತ್ರ. ಅಮ್ಮನಿಗೆ ಅಪ್ಪ ಅಮ್ಮ ಎಲ್ಲ ಇದ್ದಾರಾ? ನನಗೆ ನಿನ್ನೆ ಅಷ್ಟೇ ಗೊತ್ತಾಗಿದ್ದು. ನಮ್ಮ ಅಮ್ಮ ಮಿಡಲ್ ಕ್ಲಾಸ್. ಅತ್ತೆಗೆ ಅವರ ಕುಟುಂಬದಲ್ಲಿ ಯಾರೂ ಇಷ್ಟವಾಗದೆ ಶಕುನಿ ಕೆಲಸ ಮಾಡಿ ಅಪ್ಪನನ್ನೇ ಇಟ್ಕೊಂಡು ಅಮ್ಮನಿಗೆ ಅವರ ಕುಟುಂಬದ ಜೊತೆ ಸಂಪರ್ಕ ಇಲ್ಲದಂತೆ ಮಾಡಿಬಿಟ್ಟಿದ್ದಾರೆ. ಇವಾಗ ಅಪ್ಪ ಅತ್ತೆಯಿಂದ ಹೆದರಿ ನನಗೆ ಒಂದು ರಕ್ಷಣೆ ಬೇಕು ಅಂತ ಭಾವಿಸಿ ಸ್ವಂತ ಸಂಬಂಧ ಬೇಕು ಅಲ್ವಾ ಅಂತ ಅಮ್ಮನ ಕಡೆಯ ಅಜ್ಜಿ ತಾತನನ್ನು ಹುಡುಕಿ ಕೊನೆಗೂ ಹಿಡಿದ್ಬಿಟ್ಟಿದ್ದಾರೆ. ಇಲ್ಲಿ ಅಕ್ಕಪಕ್ಕದವ್ರ ಹತ್ರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿ ಇವಾಗ ನನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಕ್ಕ. ತುಂಬ ಸಂತೋಷವೇ. ನನಗೂ ಅವರೆಲ್ಲ ಹೇಗಿರ್ತಾರೆ ಅಂತ ನೋಡಲು ಆಸೆಯಾಗಿದೆ ಅಕ್ಕ. ಅಲ್ಲಿಗೆ ಹೋಗಿ ಎಲ್ಲರನ್ನ ನೋಡಿ ನಿನಗೆ ವೀಡಿಯೋ ಕಾಲ್ ಮಾಡ್ತೀನಿ. ಶರಣ್, ಏನೇ ಆದರೂ ನಿನಗೆ ಅಕ್ಕ ಒಬ್ಳು ಇದ್ದೀನಿ, ಮರಿಬೇಡ ಅಂದವಳು ನೆನಪು ಬಂದವಳಾಗಿ, ನಮ್ಮ ಅತ್ತೆ ನನ್ನ ಬಗ್ಗೆ ಏನೂ ಹೇಳಲಿಲ್ವಾ ಅಂತ ಕೇಳಿದ್ಲು. ಏನಕ್ಕ, ಇತ್ತೀಚೆಗೆ ಚೆನ್ನೈನಲ್ಲಿ ನೋಡಿದೆ, ಅದಕ್ಕೆ. ಹೌದು ಅಕ್ಕ, ನಾನೇ ಕೇಳಬೇಕು ಅಂತ ಅಂದ್ಕೊಂಡೆ. ನಮ್ಮ ಅತ್ತೆ ಅಂದು ಮಾತಿನ ಮಧ್ಯದಲ್ಲಿ ನೀನು ಮದುವೆಯಾಗದೆ ಅವರ ಜೊತೆ ಇದೆಯಾ ಅಂತ ಹೇಳಿದರು. ಅದು ನಿಜಾನಾ ಅಂತ ಕೇಳಿದ್ಲು. 1 ನಿಮಿಷ ಮೌನವಾದ್ಲು ಆಕಾಂಕ್ಷ. ನಂತರ, ಹೌದು ಅಕ್ಕ, ಆ ಲೈಫ್ ಕಾಯಮಾಗಿರುತ್ತಾ? ಕಾಯಮಾಗಿಬಿಡುತ್ತೆ ಬೇಗ. ಖಂಡಿತವಾಗಿಯೂ ಕಾಯಮಾದಮೇಲೆ ಹೇಳ್ತೀನಿ. ಓಕೆ ಅಕ್ಕ, ನನಗೆ ನೀನು ಅಕ್ಕ ಎಂಥದ್ದೇ ಆದರೂ ಒಪ್ಕೋತೀನಿ. ಆದರೆ ಅಪ್ಪನ ಬೆಳೆಸಿದ ರೀತಿಯನ್ನು ಕೊಂಕು ಹೇಳ್ತಾರಲ್ಲ, ಯಾರು ಕೊಂಕು ಹೇಳಿದ ದೊಡ್ಡ ಜೀವನವನ್ನು ಬಾಳೋದಕ್ಕಾಗಿ ಪ್ರಯತ್ನದಲ್ಲಿದ್ದೀನಿ ಶರಣ್ಯ. ನಾನು ಶೀಘ್ರದಲ್ಲಿ ಎಲ್ಲವನ್ನ ಸರಿ ಮಾಡ್ತೀನಿ. ಓಕೆ ಅಕ್ಕ, ಅಪ್ಪ ಬಂದರು, ಬೇಗ ಮೊಬೈಲ್ ಸರಿ ಮಾಡಿರ್ತೀನಿ, ನಾಳೆ ವಾಟ್ಸಪ್ ಕಾಲ್ ಮಾಡ್ತೀನಿ ಅಂತ ಕರೆಯನ್ನು ಕಟ್ ಮಾಡಿದ್ಲು ಶರಣ್ಯ. ಅವಳು ಕಾಲಿಟ್ಟ ಮೇಲೆ ಏನೋ ಮಾತನಾಡ್ಬಿಟ್ಟೆ, ಆದರೆ ಎಲ್ಲವೂ ಸರಿಯಾಗಿ ಆಗುತ್ತಾ, ನಾ ಅಂದ್ಕೊಂಡಾಗೆ ನಡೆಯುತ್ತಾ ಅನ್ನೋ ಯೋಚನೆಯೊಂದಿಗೆ ಹಾಗೆ ಕುಳಿತುಕೊಂಡ್ಲು ಆಕಾಂಕ್ಷ. ಈ ಕಥೆ ಮುಂದುವರಿಯೋದು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.